ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯದ ಜನಕ್ಕೆ ಮಾತ್ರ ಬರೆ ಮೇಲೆ ಬರೆ. ಈಗ ಶಾಸಕರಿಗೆ ಮಾತ್ರ, ಮಂತ್ರಿಗಳಿಗೆ ಮಾತ್ರ ಭರ್ಜರಿ ಗಿಫ್ಟ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಗ್ಯಾರಂಟಿ ಎಫೆಕ್ಟು, ಅನುದಾನ, ಅಭಿವೃದ್ಧಿಯ ಕಡೆ ಗಮನ ಹರಿಸೋದಕ್ಕಾಗದೆ ಈ ರೀತಿ ಮೂಗಿಗೆ ತುಪ್ಪ ಸವರುವ ಕೆಲಸಕ್ಕೆ ಮುಂದಾಯ್ತಾ ಸರ್ಕಾರ. ಮಹತ್ವದ ಎರಡು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಗ್ಯಾರಂಟಿ ಎಫೆಕ್ಟು, ಅಭಿವೃದ್ಧಿಗೆ ದುಡ್ಡಿಲ್ಲ ಅನ್ನೋದನ್ನು ನಾವು ಹೇಳಬೇಕಾಗಿಲ್ಲ. ಮೀಡಿಯಾದವರು ಟೀಕ್ಸೋದು ಬಿಟ್ಟು ಹಾಕಿ ಕಾಂಗ್ರೆಸ್ನ ಶಾಸಕರೇ ಹೇಳಿದ್ದಾರೆ. ಕಾಂಗ್ರೆಸ್ನ ಶಾಸಕರು ಓಪನ್ ಆಗಿ ಹೇಳಿದ್ದಾರೆ, ನಮಗೆ ಕ್ಷೇತ್ರ ಅಭಿವೃದ್ಧಿ ಫಂಡೇ ಸರಿಯಾಗಿ ಬರ್ತಿಲ್ಲ, ಕ್ಷೇತ್ರದ ಜನಕ್ಕೆ ಮುಖ ತೋರಿಸೋಕ್ಕಾಗ್ತಿಲ್ಲ, ಕ್ಷೇತ್ರದ ಜನರ ಮುಂದೆ ಓಟ್ ಕೇಳೋಕೆ ಹೋಗೋದು ಹೇಗೆ. ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ ಹೊರೆಯಾಗಿದೆ ಅಂತ. ಬಸವರಾಜ ರಾಯರೆಡ್ಡಿ ಅವರು ನನ್ನ ಕ್ಷೇತ್ರಕ್ಕೆ ನಾನು ಹೆಂಗೋ ತಂದಿದ್ದೀನಿ, ಉಳಿದ ಯಾವ ಕ್ಷೇತ್ರಕ್ಕೂ ಇಲ್ಲ ಅಂತ ಅವರೇ ಓಪನ್ ಆಗಿ ಹೇಳಿದ್ದಾರೆ. ಹಲವು ಶಾಸಕರು ಕಣ್ಣೀರು ಹಾಕಿದ್ದಾರೆ ಕಾಂಗ್ರೆಸ್ನವರೇ. ಗ್ಯಾರಂಟಿ ಎಫೆಕ್ಟು, ಅಭಿವೃದ್ಧಿ ಮಲಗಿಬಿಟ್ಟಿದೆ ಅಂತ. ಇನ್ನು ಗ್ಯಾರಂಟಿ ಎಫೆಕ್ಟು ರಾಜ್ಯದ ಅಭಿವೃದ್ಧಿಗೆ ಸರಿಯಾದ ಕೊಡುಗೆ, ಇಲಾಖಾವಾರು ಪ್ರಗತಿಯನ್ನು ನೋಡಿದಾಗ KDP ರಿಪೋರ್ಟೇ ಬಿಚ್ಚಿಟ್ಟಿದೆ. ಕಳೆದ ವರ್ಷಕ್ಕಿಂತ 11-12% ಕುಂಠಿತ ಆಗಿದೆ, ಕುಸಿತ ಆಗಿದೆ ಇಲಾಖಾವಾರು ಪ್ರಗತಿ ಅಂತ. ಸೊ ರಾಜ್ಯದ ಅಭಿವೃದ್ಧಿ ಅಂತ ಬಂದಾಗ ಹಳ್ಳ ಹಿಡಿತಾ ಇದೆ ಅನ್ನೋದನ್ನೆಲ್ಲ ಅಂಕಿಅಂಶಗಳೇ ಖಚಿತಪಡಿಸ್ತಾ ಇದ್ದಾವೆ. ಘೋಷಣೆ ಮಾಡಿದ್ದೆಷ್ಟು, ಅನುದಾನ ಮೀಸಲಿಟ್ಟಿದ್ದೆಷ್ಟು, ಅದರಲ್ಲಿ ಕೊಟ್ಟಿದ್ದೆಷ್ಟು, ವೆಚ್ಚ ಆಗಿದ್ದೆಷ್ಟು ಅನ್ನೋ ರಿಪೋರ್ಟ್ ನೋಡಿದಾಗ ಸಿಕ್ಕಾಪಟ್ಟೆ ಕೊರತೆ ಕಂಡು ಬರ್ತಾ ಇದೆ. ಇದ್ರ ನಡುವೆ ನೋಡಿ, ಈಗ ಕಣ್ಣೊರೆಸುವ ಪ್ರಯತ್ನ ಮಾಡಬೇಕಲ್ವ ಶಾಸಕರೇ. ತಮ್ಮ ಶಾಸಕರೇ ಸಿಡಿದೆದ್ದಿರುವಾಗ ಅವರನ್ನು ಮೂಗಿಗೆ ತುಪ್ಪ ಸವರಿ ಸಮಾಧಾನ ಮಾಡೋ ಕೆಲಸಕ್ಕೆ ಮುಂದಾಗಿರೋದು. ಶಾಸಕರ ಭತ್ಯೆಯನ್ನು ಹೆಚ್ಚಳ ಮಾಡೋದಿಕ್ಕೆ ಬರೀ ಕಾಂಗ್ರೆಸ್ ಶಾಸಕರಷ್ಟೇ ಅಲ್ಲ, ಈಗ BJP ಶಾಸಕರಂತೂ ನಮಗೆ ಇನ್ನೇನೂ ಬರ್ತಿಲ್ಲ. ಕಾಂಗ್ರೆಸ್ ಶಾಸಕರೇ ಅಳ್ತಿರುವಾಗ ಇನ್ನು ಪ್ರತಿಪಕ್ಷಗಳ ಶಾಸಕರ ಕಥೆ ಏನಾಗಬೇಕಲ್ವ. ಆ ರೀತಿ ಆಕ್ರೋಶ ಎದ್ದಿರೋದ್ರಿಂದ ಅವರನ್ನು ಸಮಾಧಾನ ಮಾಡೋದಕ್ಕೆ ಶಾಸಕರ ವೇತನವನ್ನು 50% ಹೆಚ್ಚಿಸೋದಕ್ಕೆ, 50% ಹೆಚ್ಚಿಸೋದಕ್ಕೆ ಕಲಾಪ ಸಲಹಾ ಸಮಿತಿ ನಿರ್ಧಾರ ಮಾಡಿದ್ದು. ಇದಲ್ಲದೆ ಶಾಸಕರ ಕ್ಲಬ್ಗೆ 20 ಕೋಟಿ ರೂಪಾಯಿ ಅನುದಾನ ಕೊಡೋದಕ್ಕೆ ಕಲಾಪ ಸಲಹಾ ಸಮಿತಿ ತೀರ್ಮಾನ ಮಾಡಿದೆ ಈಗ. ಸೊ ಶಾಸಕರಿಗೆ, ಮಿನಿಸ್ಟರ್ಗಳಿಗೆ ಭರ್ಜರಿ ಬಂಪರ್ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ವಿಧೇಯಕವನ್ನು ಇದೇ ಅಧಿವೇಶನದಲ್ಲಿ ಸರ್ಕಾರ ಮಂಡಿಸುತ್ತೆ. ಸೊ ಅದೇನು ಆರಾಮಾಗಿ ಪಾಸ್ ಮಾಡ್ಕೊಳ್ತಾರೆ, ಯಾರು ವಿರೋಧ ಮಾಡೋರು ಇರಲ್ವಲ್ಲ, ಪ್ರತಿಪಕ್ಷದವ್ರಿಗೂ ಬೇಕು. ಸಿಕ್ಕ ತಕ್ಷಣ ಜನಪ್ರತಿನಿಧಿಗಳ ವೇತನ ಈಗ ಜಾಸ್ತಿ ಆಗಿಬಿಡುತ್ತೆ ಇದಾದ ತಕ್ಷಣ. ಸೊ ತುಂಬ ಬೇಗ ಜಾರಿಗೆ ಬರುತ್ತೆ. ಬೇರೆ ಕೆಲಸ ಆದರೂ ತುಂಬ ದಿನ ಬೇಕು, ಇದೀಗ ತಕ್ಷಣಕ್ಕೆ ಜಾರಿಗೆ ಬರುತ್ತೆ. ಹಾಗೆ ಭತ್ಯೆಗಳ ಮೊತ್ತನೂ ಜಾಸ್ತಿ ಆಗ್ತದೆ. ಕಳೆದ ಅಧಿವೇಶನದಲ್ಲಿ ಶಾಸಕರ ವೇತನ ಹೆಚ್ಚಳ ಮಾಡುವಂತೆ ವಿಪಕ್ಷ ಉಪನಾಯಕ ಬೆಲ್ಲದವರು ಕೇಳಿಕೊಂಡಿದ್ರು. ಮಸೂದೆಗೆ ಒಪ್ಪಿಗೆ ಸಿಕ್ಕರೆ ಶಾಸಕರ ವೇತನ 80,000 ರೂಪಾಯಿಗೆ ಏರಿಕೆ ಆಗುತ್ತೆ. ಈಗ ವೇತನ 40,000 ರೂಪಾಯಿ ಇದೆ, ಕ್ಷೇತ್ರ ಭತ್ಯೆ 60,000 ರೂಪಾಯಿ, ಪ್ರಯಾಣ ಭತ್ಯೆ 60,000 ರೂಪಾಯಿ, ದೂರವಾಣಿ ವೆಚ್ಚ 20,000 ರೂಪಾಯಿ, ಅಂಚೆ ವೆಚ್ಚ 5,000, ಒಟ್ಟು ಮೊತ್ತ 2,05,000ಕ್ಕೇನೋ ಬರುತ್ತೆ. ಇದರಲ್ಲಿ ವೇತನ, ಪರ್ಟಿಕ್ಯುಲರ್ ವೇತನ ಅಂತ ನೋಡಿದ್ರೆ 80,000 ರೂಪಾಯಿಗೆ ಏರಿಕೆ ಆಗುತ್ತೆ. ಏನು ಶಾಸಕರೇನು ವೇತನ, ತಿಂಗಳ ಸಂಬಳ ನಂಬಿಕೊಂಡು ಬದುಕ್ತಿರೋರು ಬಹುತೇಕರು ಇದ್ದಾರೆ ಅಂತ ಅನಿಸೋದಿಲ್ಲ. ಗೊತ್ತಿರೋದೆ ಶಾಸಕರು ಮತ್ತು ಅವರ ಖರ್ಚು ವೆಚ್ಚಗಳು ಹೇಗಿರ್ತವೆ ಅಂತ. ಆದಾಯ ವೆಚ್ಚ ಎರಡೂ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಈಗ ಕಣ್ಣೊರೆಸುವ ತಂತ್ರದಂತೆ ಈಗ ಅವರು ಆಪ್ತ ಸಹಾಯಕರಿಗೆ, ಶಾಸಕರ ಆಪ್ತ ಸಹಾಯಕರಿಗೆ ಸಂಬಳನೇ ಇಲ್ಲ 3-4 ತಿಂಗಳಿಂದ ಅನ್ನುವಂಥ ಆಕ್ರೋಶ ಸಿಡಿದಿತ್ತಲ್ಲ, ಅದೆಲ್ಲ ಸ್ವಲ್ಪ ಸರಿ ಮಾಡಿಬಿಟ್ರೆ ಕ್ಷೇತ್ರಾಭಿವೃದ್ಧಿಗೆ ದುಡ್ಡು ಕೊಡಿದ್ರು ಸುಮ್ಮನಿರ್ತಾರೆ ಅಂತ ಅರ್ಥನೋ ಏನೋ ಗೊತ್ತಿಲ್ಲ. ಅವರವರ ಸಮಾಧಾನಕ್ಕೆ ಮಾಡ್ಕೊಳ್ತಿದ್ದಂಗೆ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಈಗ 50% ಜಾಸ್ತಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ವಿಧಾನಸಭಾ ಸ್ಪೀಕರು, ವಿಧಾನ ಪರಿಷತ್ ಸಭಾಪತಿ, ಮುಖ್ಯಮಂತ್ರಿಗಳಿಗೆ ಈಗಿನ ವೇತನ 75,000 ರೂಪಾಯಿ. ಉಪಸ್ಪೀಕರು, ಉಪಸಭಾಪತಿ, ಕ್ಯಾಬಿನೆಟ್ ಸಚಿವರು, ವಿಪಕ್ಷ ನಾಯಕರು ಈಗಿನ ವೇತನ ತಗೊಳ್ತಿರೋದು 60,000 ರೂಪಾಯಿ. ಮತ್ತು ಶಾಸಕರ ವೇತನ ಭತ್ಯೆ ಡೀಟೇಲ್ಸನ್ನು ಕೂಡ ನೀವು ನೋಡಬಹುದು. ಈ ರೀತಿ ಜಾಸ್ತಿ ಆಗ್ತಿದೆ. ಇದಷ್ಟೇ ಅಲ್ಲ, ಈ ಮಸಾಜ್ ಚೇರ್ ಬೇರೆ ತರಿಸ್ತಾ ಇದ್ದಾರಂತೆ ಶಾಸಕರಿಗೋಸ್ಕರ. ಮಸಾಜ್ ಚೇರ್ಗಳೆಲ್ಲ ಬರ್ತಿದ್ದಾವೆ. ಇಂಥದ್ದು ನೋಡೋದಕ್ಕೆ ಹೋದರೆ ನಮಗೆ ಸುಮಾರು ಎಕ್ಸಾಂಪಲ್ಗಳು ಸಿಗ್ತವೆ. AI ಆಧಾರಿತ ಕ್ಯಾಮ್ರಾಗಳನ್ನು ವಿಧಾನಸಭಾ ಸಚಿವಾಲಯ ಟೆಂಡರ್ ಇಲ್ಲದೆ ಖರೀದಿ ಮಾಡಿರೋದು
ಬಹಳ ಚರ್ಚೆಗೆ ಗ್ರಾಸವಾಗಿದೆ. ಟೆಂಡರ್ ಇಲ್ಲದೆ ಖರೀದಿ ಮಾಡ್ತೀರಾ ಅಂದರೆ ಅದರ ಲೆಕ್ಕ ಡೀಟೇಲ್ಸ್ ಏನೇನು ಹಾಗಾದರೆ ಅಂತ. ಅದರ ನಡುವೆ ಶಾಸಕರ ಭವನದಲ್ಲಿ ಕೊಠಡಿಗಳಿಗೆ ಸ್ಮಾರ್ಟ್ ಡಿಜಿಟಲ್ ಲಾಕ್, ಸೇಫ್ ಲಾಕರ್ಸ್ ಖರೀದಿ ಮಾಡೋದಕ್ಕೆ ಅನುದಾನವನ್ನು ಈಗ 4.8 ಕೋಟಿಯಷ್ಟು ಹೆಚ್ಚುವರಿ ಅನುದಾನವನ್ನು ಕೊಡ್ತಿರೋದು. ಅಂದರೆ ಈ ಬೊಕ್ಕಸಕ್ಕೆ ಗ್ಯಾರಂಟಿ ಹೊಡೆತಾ ಬಿದ್ದು ಅದರ ಹೊರೆಯನ್ನು ಜನಸಾಮಾನ್ಯರು ಹೊರಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕಟ್ಟಾಗ್ತಿದೆ. ಬೆಂಗಳೂರಲ್ಲಿ ರಸ್ತೆ ಗುಂಡಿ ನೋಡಿದ್ದೀರಾ ಅಲ್ವಾ? ಮುಚ್ಚೋದಕ್ಕೆ ದುಡ್ಡಿಲ್ವೋ, ಸಮಯ ಇಲ್ವೋ, ಇಚ್ಛಾಶಕ್ತಿ ಇಲ್ವೋ ಒಂದು ಗೊತ್ತಾಗ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟರು, ಡೆಡ್ಲೈನ್ ಕೊಟ್ಟರು, ಬಟ್ ಯಾವುದೂ ಆಗಿಲ್ಲ. ಎಲ್ಲೋ ಒಂದೆರಡು ಪ್ಯಾಚ್ ಹಾಕಿ ಹೋದ್ರು. ಅವ್ರು ಹೋಗುವಷ್ಟೊತ್ತಿಗೆ ಮತ್ತೆ ಹೊಂಡ ಬಿದ್ದಾಗಿದೆ. ಇದೆಲ್ಲವನ್ನು ಸರಿ ಮಾಡೋದಕ್ಕೆ ಟೈಮ್ ಇಲ್ಲ. ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಗೆ ಕತ್ತರಿ ಬಿದ್ದಿದೆ ಅನ್ನೋದು ನಮಗೆ ಗೊತ್ತಿರೋ ವಿಚಾರ. ಕೋಸ್ಟಲ್ ಗಾರ್ಡ್ ಅವ್ರಿಗೆ ಈ ರಕ್ಷಣಾ ಪಡೆಗೆ ಕೊಡ್ತಾ ಇದ್ದ ಪೆಟ್ರೋಲನ್ನು, ಫ್ಯೂಯಲನ್ನು ಅರ್ಧ ಇಳಿಸಿದ್ದಾರೆ. ಗಸ್ತು ನಂಬರ್ಸೇ ಕಡಿಮೆ ಆಗೋಗಿದೆ. ಅದು ಗೊತ್ತು ನಮಗೆ. ಇಷ್ಟೆಲ್ಲ ಹೊಡೆತ ಬಿದ್ದಿದೆ. ಗ್ಯಾರಂಟಿ ಎಫೆಕ್ಟ್ ಅಂತಲೇ ಆರೋಪ ಕೇಳಿ ಬರ್ತಿರೋದು. ಇದರ ನಡುವೆ ವಿಧಾನಸಭಾ ಸಚಿವಾಲಯ ಈ ರೀತಿ ದುಂದು ವೆಚ್ಚದಲ್ಲಿ ಮುಳುಗಿರೋದು ಯಾಕೆ ಅನ್ನೋ ಪ್ರಶ್ನೆ ಉದ್ಭವ ಆಗಿರೋದು. ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ವಿದ್ಯಾರ್ಥಿ ವೇತನ, ಕಟ್ಟಡಗಳ ದುರಸ್ತಿ, ಪ್ರೋತ್ಸಾಹಧನ, ಮನೆಗಳ ನಿರ್ಮಾಣ ಸೇರಿದಂತೆ ಇನ್ನಿತರ ಸಾಮಾಜಿಕ ಉಪಯೋಗಿಕ ಸೌಲಭ್ಯಗಳಿಗೆ ಅನುದಾನ ಹೊಂದಿಸೋದಕ್ಕೆ ಹೆಚ್ಚುವರಿ ಅನುದಾನ ಕೋರಿ ಸಲ್ಲಿಕೆಯಾಗಿರೋ ಪ್ರಸ್ತಾವನೆಗಳಿಂದಾಗಿ ಆರ್ಥಿಕ ಇಲಾಖೆ ತತ್ತರಿಸಿ ಹೋಗಿದೆ. ನಾವು ನೋಡಿದ್ದೀವಿ. ಈ ಶಾಸಕರೇ ಒಬ್ಬರು ಹೇಳಿದರು, ಹೊಸಪೇಟೆ ಶಾಸಕರು ಅನಿಸುತ್ತೆ, ಗೃಹ ನಿರ್ಮಾಣಕ್ಕೆ ದುಡ್ಡು ಕೊಡ್ತಾರಲ್ಲ ಸರ್ಕಾರದಿಂದ, ಅದು ಬರ್ತಿಲ್ಲ, ಮನೆ ಕಟ್ಸ್ಕೊಡೋಕ್ಕಾಗ್ತಿಲ್ಲ ಬಡವ್ರಿಗೆ ಅಂತ ಓಪನ್ ಆಗಿ ಹೇಳಿದರು. ಇದೆಲ್ಲ ಸಮಸ್ಯೆಗಳು ತಾಂಡವಾಡ್ತಿವೆ. ಆರ್ಥಿಕ ಇಲಾಖೆ ತತ್ತರಿಸಿ ಹೋಗಿದೆ. ಏನು ಮಾಡಬೇಕು, ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ. ಗ್ಯಾರಂಟಿ ದುಡ್ಡು ಸಮಯಕ್ಕೆ ಸರಿಯಾಗಿ ಬರ್ತಿಲ್ಲ. 3 ತಿಂಗಳು 5 ತಿಂಗಳಿಂದ ಅನ್ನಭಾಗ್ಯ, ಈ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ. ಈ ಕಡೆ ಗೃಹ ಜ್ಯೋತಿಗೆ ಕತ್ತರಿ ಹಾಕಿದ್ದಾರೆ. ಬಾಡಿಗೆ ಮನೆ, ಹೊಸ ಮನೆಯವ್ರಿಗೆ ಅರ್ಧ ಜ್ಯೋತಿ ಭಾಗ್ಯ. ಅದನ್ನು ಡೀಟೇಲ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ವಿ ರಿಪೋರ್ಟನ್ನು. 500-600 ಕೋಟಿ ಅದರಿಂದ ಉಳಿತಾಯ ಆಗ್ತಿರೋದು ಸರ್ಕಾರಕ್ಕೆ, ಈ ಅರ್ಧ ಜ್ಯೋತಿ ಭಾಗ್ಯದಿಂದ ಅಂತಲೇ ಹೇಳಲಾಗ್ತಿದೆ. ಈ ಹೊತ್ತಲ್ಲಿ ವಿಧಾನಸಭಾ ಸಚಿವಾಲಯ ಮಾತ್ರ ಶಾಸಕರ ಭವನದ ಕೊಠಡಿಗಳನ್ನು ಆಧುನೀಕರಿಸೋದಂತೆ ಮತ್ತು ಅವರಿಗೆ ಮಸಾಜ್ ಚೇರ್ ಅಂತೆ, ಈಗ ಭತ್ಯೆ ಕೂಡ 50% ಜಾಸ್ತಿ ಮಾಡೋದಕ್ಕೆ ಹೊರಟಿರೋದು. ಅವ್ರು ಜಾಸ್ತಿ ಮಾಡ್ಕೊಳ್ಳಿ, ನಮಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಜನರಿಗೆ ಹೊರೆ ಮೇಲೆ ಹೊರೆ ಬೀಳ್ತಿದೆಯಲ್ಲ, ಅದಕ್ಕೆ ಯಾರು ಹೊಣೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಅಭಿವೃದ್ಧಿಗೆ ದುಡ್ಡಿಲ್ಲ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ. ಜಾನುವಾರುಗಳಿಗೆ ಕುಡಿಯೋ ನೀರು ಮತ್ತು ಮೇವಿನ ಸೌಲಭ್ಯಕ್ಕಾಗಿ ಕೇವಲ 2.5 ಕೋಟಿ ರೂಪಾಯಿ ಮೊತ್ತದಲ್ಲಿ ಕೆರೆ ನಿರ್ಮಾಣ ಮಾಡೋದಕ್ಕೆ ರಾಜ್ಯದ ಬೊಕ್ಕಸದಲ್ಲಿ ಹಣ ಇಲ್ಲ ಅನ್ನೋದಕ್ಕೆ ಈ ಎಕ್ಸಾಂಪಲ್. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಅಂಬಿಗಲ್ಲು ಗ್ರಾಮದಲ್ಲಿ ಹೊಸ ಕೆರೆ ಅಥವಾ ಇಂಗು ಕೆರೆ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಬೇಕು ಅಂತ ವೆಂಕಟೇಶ್ ಅನ್ನೋರು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಡೆಸಿದ್ದ ಜನಸ್ಪಂದನ ಸಭೆಯಲ್ಲಿ ಪರಿಪರಿಯಾಗಿ ಕೋರ್ಕೊಂಡಿದ್ರು. ಇದಕ್ಕೆ ನೋಡಿ, ಆರ್ಥಿಕ ಇಲಾಖೆ, ಸಣ್ಣ ನೀರಾವರಿ ಇಲಾಖೆಯಲ್ಲಿ ಹೆಚ್ಚುವರಿ ಅನುದಾನ ಒದಗಿಸೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಕಾಮಗಾರಿಯನ್ನು ಮುಂದೂಡಬೇಕು ಅಂತ ಸಣ್ಣ ನೀರಾವರಿ ಇಲಾಖೆಗೆ ಅಭಿಪ್ರಾಯಿಸಿದ್ದರು. ಇದು ನೋಡಿ ಎಷ್ಟು ಆಘಾತಕಾರಿ ಅಂತ. ಇದು ಅನಿವಾರ್ಯ, ಅವರ ಬದುಕಿಗೆ ಅನಿವಾರ್ಯ. ಕುಡಿಯೋ ನೀರು ಮತ್ತು ಜಾನುವಾರುಗಳಿಗೆ ಅನುಕೂಲಕ್ಕೆ, ಬದುಕಿಗಾಗಿ. ಇದಕ್ಕೆ 2.5 ಕೋಟಿ ಕೊಡೋದಕ್ಕೆ ಆಗ್ತಿಲ್ಲ. ಬಟ್ ಶಾಸಕರು ಕೇಳಬಾರ್ದಲ್ಲ, ತಮ್ಮ ಕ್ಷೇತ್ರಕ್ಕೆ ಇದಾಗ್ತಿಲ್ಲ ಅದಾಗ್ತಿಲ್ಲ ಅಂತ. ಹಾಗಾಗಿ ಅವ್ರಿಗೆ ಇಂಥದ್ದೆಲ್ಲ ಭತ್ಯೆ, ವೇತನ, ಮತ್ತೊಂದು ಮೂಗಿಗೆ ತುಪ್ಪ ಸವರಿ ಅವರ ಬಾಯನ್ನು ಲಾಕ್ ಮಾಡುವ ಕೆಲಸದಂತೆ ಕಾಣಿಸ್ತಾ ಇದೆ ಈಗ. ಈ ರೀತಿ ಬಹಳಷ್ಟು ಎಕ್ಸಾಂಪಲ್ಗಳು ಸಿಗ್ತವೆ. ಶಾಸಕರು ಅಲ್ಲಿನ ಕ್ಷೇತ್ರವಾರು ಜನ ಬಂದು ಬಾಯಿ ಬಡ್ಕೊಳ್ತಿದ್ರು ಕೂಡ ಆ ಕಡೆಗೆ ಗಮನ ಹರಿಸ್ತಿಲ್ಲ. ಆದರೆ ಬಹಳ ಚೆನ್ನಾಗಿ ಶಾಸಕರ ಕೊಠಡಿಗಳ ನವೀಕರಣ ಮತ್ತು ಅವ್ರಿಗೆ ಚೇರ್ ಭಾಗ್ಯ, ಮಸಾಜ್ ಚೇರ್ ಭಾಗ್ಯ, ವೇತನ ಭಾಗ್ಯ ಎಲ್ಲ ಸಿಗ್ತಿದೆ. ಇನ್ನೊಂದು ನೋಡಿ, ಗ್ಯಾರಂಟಿಗೆ ದುಡ್ಡು ಬರ್ತಿಲ್ವಲ್ಲ, ಬಟ್ ಗ್ಯಾರಂಟಿ ಅನುಷ್ಠಾನ ಮಾಡೋದಕ್ಕೆ ಅಂತ ಒಂದು ಸಮಿತಿ ಮಾಡಿದ್ದಾರಲ್ಲ ಗೃಹಲಕ್ಷ್ಮಿ ಉಸ್ತುವಾರಿ, ಅದನ್ನು ನೀಟಾಗಿ ಜಾರಿ ಆಗ್ತಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋದಕ್ಕೆ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರುಗಳಿಗೆ ಗೌರವಧನವನ್ನು ರಿಲೀಸ್ ಮಾಡಿದ್ದಾರೆ. ಕೊಟ್ಟುಕೊಳ್ಳಿ, ಅವ್ರಿಗೆ ಬೇಡ ಅಂತಲ್ಲ. ಆದರೆ ಆ ಸಮಿತಿ ಮಾಡಿದ್ದಕ್ಕೇ ಆಕ್ರೋಶ ಕೇಳಿ ಬಂದಿತ್ತು. ಯಾಕಂದರೆ ಕಾಂಗ್ರೆಸ್ನ ಶಾಸಕರ ಮಕ್ಕಳು, ಅವರ ಬೆಂಬಲಿಗರು ಇವ್ರನ್ನ ಅಲ್ಲಿ ಕೂರಿಸಿರೋದು. ಸುಮ್ಮನೆ ಕಾರ್ಯಕರ್ತರಿಗೆಲ್ಲ ಒಂದಿಷ್ಟು ದುಡ್ಡು ಕಾಸು ಮಾಡಿಕೊಡೋಣ ಅಂತ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ಅನ್ನುವಂಥ ಆಕ್ರೋಶ, ಅಸಮಾಧಾನ ಎಲ್ಲ ಕೇಳಿ ಬಂದಿತ್ತು. ಆಯಿತು, ಮಾಡ್ಕೊಂಡಿದ್ದೀರಿ. ಅವ್ರಿಗೀಗ ದುಡ್ಡು ರಿಲೀಸ್ ಆಗಿದೆ. ಮಾಸಿಕ 40,000 ರೂಪಾಯಿ. ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷರಿಗೆ ಮೊದಲು ಮಾಸಿಕ 50,000 ಅಂತ ಹೇಳಿದರು, 40,000 ನಿಗದಿ ಮಾಡಿದ್ದಾರೆ. ಅದನ್ನೆಲ್ಲ ಕೊಟ್ಟಿರೋದೀಗ. ತಾಲೂಕು ಸಮಿತಿ ಅಧ್ಯಕ್ಷರಿಗೆ ಮಾಸಿಕ 25,000 ರೂಪಾಯಿ. ಜಿಲ್ಲಾ ಮತ್ತು ತಾಲೂಕು ಸಮಿತಿ ತಲಾ 15 ಸದಸ್ಯರು ಒಂದು ಸಭೆಗೆ ಹಾಜರಾದರೆ ಕ್ರಮವಾಗಿ 1,100 ಮತ್ತು 100 ರೂಪಾಯಿ ಭತ್ಯೆ ಘೋಷಣೆ. ಇದೆಲ್ಲ ಕೂಡ
ಆಗ್ತಾ ಇದೆ. ಈಗ ಮೊದಲ ಬಾರಿಗೆ ಅದನ್ನು ದುಡ್ಡು ಕೊಟ್ಟಿದ್ದಾರೆ. ಸುಮಾರು 18 ಕೋಟಿ ಏನೋ ಖರ್ಚಾಗುತ್ತೆ ಅದಕ್ಕೆ. ಜಿಲ್ಲಾವಾರು ನೋಡೋದಕ್ಕೆ ಹೋದರೆ ಅಷ್ಟು ದೊಡ್ಡ ಮೊತ್ತನೇ ಬೇಕು. ಮಾಜಿ ಶಾಸಕರ ಪುತ್ರರು, ಶಾಸಕರ ಮಕ್ಕಳು, ಅವರ ಅತ್ಯಾಪ್ತ ಕಾರ್ಯಕರ್ತರು ಇಂಥವರೇ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಸೊ ಕೈ ಕೇಡರ್ ಫುಲ್ ಖುಷಿಯಾಗಿದೆ. ಈಗ ಗ್ಯಾರಂಟಿ ದುಡ್ಡು 3 ತಿಂಗಳಿಂದ 5 ತಿಂಗಳಿಂದ ಬಂದಿಲ್ಲ. ಆದರೆ ಇವರಿಗೆ ರಾಜ್ಯದ 31 ಜಿಲ್ಲೆಗಳ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಿಗೆ ವಾರ್ಷಿಕ 1.48 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಇನ್ನು 243 ತಾಲೂಕುಗಳ ಲೆಕ್ಕದಲ್ಲಿ ನೋಡೋದಕ್ಕೆ ಹೋದರೆ 7.29 ಕೋಟಿ ಸೇರಿದಂತೆ ಒಟ್ಟು 8.77 ಕೋಟಿ ರೂಪಾಯಿಗೆ ಬಿಡುಗಡೆ ಆಗಿರೋದು. ಓವರ್ ಆಲ್ ಎಲ್ಲ ಸೇರಿ 18.75 ಕೋಟಿ ರೂಪಾಯಿ ಈಗಾಗಲೇ ಈ ಗ್ಯಾರಂಟಿ ಉಸ್ತುವಾರಿ ಸಮಿತಿಯವ್ರಿಗೆ ಅಂತ ಜಮೆ ಮಾಡಿದ್ದಾರೆ. ಸೊ ಗ್ಯಾರಂಟಿಗೆ ದುಡ್ಡು ಬರ್ತಿಲ್ಲ, ಬಟ್ ಗ್ಯಾರಂಟಿಯನ್ನು ಗ್ಯಾರಂಟಿ ಮಾಡೋದಕ್ಕೆ ಅಂತ ಅದರ ಉಸ್ತುವಾರಿಗೆ ಸಮಿತಿ ಮಾಡಿದ್ದಾರಲ್ಲ, ಅದಕ್ಕೆ ದೊಡ್ಡ ಮೊತ್ತವನ್ನು ಎತ್ತಿಡಬೇಕಾಗಿದೆ ಈಗ. ಹಾಗಾಗಿ ಮೊದಲು ಕಾಂಗ್ರೆಸ್ನ ಶಾಸಕರು ಅಥವಾ ಎಲ್ಲ ಶಾಸಕರಿಗೆ ಸಮಾಧಾನ ಮಾಡಿಕೊಂಡು ಮತ್ತು ಕಾಂಗ್ರೆಸ್ನ ಉಸ್ತುವಾರಿ ಸಮಿತಿಯಲ್ಲಿ ಆಯಕಟ್ಟಿನ ಜಾಗದಲ್ಲಿರೋರಿಗೆಲ್ಲ ಖುಷಿಪಡಿಸಿ, ಯಾರೂ ಕೂಡ ಅಭಿವೃದ್ಧಿ ಆಗ್ತಿಲ್ಲ ಅಂತ ತುಟಿ ಬಿಚ್ಚದಂತೆ ವ್ಯವಸ್ಥೆ ಮಾಡಿ ಹೆಂಗೆ ಬೇಕೋ ಹಂಗೆ ಮಾಡೋದಕ್ಕೆ ಹೊರಟಿದೆಯಾ ಸರ್ಕಾರ ಅನ್ನುವಂಥ ಆಕ್ರೋಶ ಈಗ ಎದ್ದಿರೋದು. ಪ್ರತಿಪಕ್ಷ ಇದನ್ನೆಲ್ಲ ಪ್ರಶ್ನೆ ಮಾಡುತ್ತೋ ಅಥವಾ ನಮಗೂ ಸಂಬಳ ಜಾಸ್ತಿ ಆಗ್ತಿದೆಯಲ್ಲ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅಂತ ಸುಮ್ಮನಾಗತ್ತೋ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.